ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ತುಂಬಾ ರುಚಿಕರವಾದಂಥ ಕ್ರಿಸ್ಪಿಯಾಗಿರೋ ಹಾಗೆ ತುಂಬಾ ಟೇಸ್ಟಿಯಾಗಿರೋಂಥ ಶಂಕರಪೋಳಿ ಮಾಡೋದು ಹೇಗೆ ಅಂತ ನೋಡೋಣ. ಇದು ಮಾಡೋದು ತುಂಬ ಸುಲಭ, ಹಾಗೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ಮೊದಲಿಗೆ 2 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಹಾಗೆ 2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಈ ರವೆ ಹಾಕ್ಕೊಳ್ಳೋದ್ರಿಂದ ಆ ಕ್ರಿಸ್ಪಿನೆಸ್ಸು ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ, ಹಾಗೆ ಒಂದು 4 ಏಲಕ್ಕಿ ಹಾಕ್ಕೊಂಡು ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ಈಗ ಈ ಪುಡಿ ಮಾಡ್ಕೊಂಡಿರೋಂಥ ಸಕ್ಕರೆನ ಈಗಾಗಲೇ ಅಳತೆ ಮಾಡಿ ತೊಗೊಂಡಿರೋಂಥ ಮೈದಾ ಮತ್ತು ರವೆ ಜೊತೆಗೆ ಹಾಕ್ಕೋಬೇಕು. ಈಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಈ ಮೈದಾ, ರವೆ ಹಾಗೆ ಸಕ್ಕರೆ ಎಲ್ಲ ಚೆನ್ನಾಗಿ ಯೂನಿಫಾರ್ಮಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ತುಪ್ಪ ಕಾಯಿಸಿ ಹಾಕ್ಕೋಬೇಕು. ಇಲ್ಲಿ ಒಂದು ಪಾತ್ರೆಗೆ ನಾನು ಒಂದು 1/4 ಕಪ್ಪಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಗಟ್ಟಿ ತುಪ್ಪನ 1/4 ಕಪ್ಪಷ್ಟು ತೊಗೊಂಡಿದ್ದೀನಿ. ಈ ತುಪ್ಪ ಚೆನ್ನಾಗಿ ಕರಗಿ ಅದು ಕಾಯಬೇಕು. ನಂತರ ಇದನ್ನು ಈಗಾಗಲೇ ಮಿಶ್ರಣ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಹಿಟ್ಟಿಗೆ ಹಾಕ್ಕೋಬೇಕು. ನೋಡಿ, ಇಲ್ಲಿ ಈ ತುಪ್ಪ ಕರಗ್ತಾ ಇದೆ. ಹೀಗೆ ಕರಗಿ ಸ್ವಲ್ಪ ಚೆನ್ನಾಗಿ ಬಿಸಿ ಆದ ನಂತರ ಇದನ್ನು ಹಿಟ್ಟಿಗೆ ಹಾಕ್ಕೊಳ್ಳೋಣ. ನೋಡಿ, ಇದು ಕಾದಿದೆ, ಹಾಗೆ ನೋಡಿ ಇಲ್ಲಿ ಬಿಸಿಯಾಗಿದೆ. ಈಗ ಇದನ್ನು ಈ ಮೈದಾ ಹಾಗೆ ಸಕ್ಕರೆ ಮಿಶ್ರಣ ಇದೆಯಲ್ಲ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನೊರೆ ಬರ್ತಾಯಿದೆ. ಈಗ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಬಿಸಿ ಇರೋದ್ರಿಂದ ಕೈಯಲ್ಲಿ ಕಲಸೋದಕ್ಕಾಗೋದಿಲ್ಲ. ಹಾಗಾಗಿ ಮೊದಲಿಗೆ ಈ ರೀತಿ ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಸ್ವಲ್ಪ ಬಿಸಿ ಕಮ್ಮಿ ಆಗುತ್ತೆ. ನಂತರ ಕೈಯಲ್ಲಿ ಕಲಿಸ್ಕೋಬೋದು. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ಕೈಯಲ್ಲಿ ಈ ತುಪ್ಪ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಕೈಯಿಂದ ಹೀಗೆ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಮೊದಲಿಗೆ ಇದು ಚೆನ್ನಾಗಿ ಉಜ್ಜಿ ಗಂಟುಗಳಿಲ್ಲದೆ ಇರೋ ರೀತಿ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಒಳ್ಳೆ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಇದನ್ನು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಆ ಹದದಲ್ಲಿ ಕಲಿಸೋದ್ರಿಂದ ಇದು ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಹಾಗೆ ಹಿಡಿ ಹಿಡಿದು ನೋಡಿದ್ರೆ ನೋಡಿ, ಇಲ್ಲಿ ಹಿಡಿ ಹಿಡಿತಾ ಇದೆ. ಹಾಗಾಗಿ ಇದು ಅಳತೆ ಕರೆಕ್ಟಾಗಿದೆ. ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಹಾಗೆ ಈಗ ಕಲಿಸೋವಾಗ ತುಂಬ ನಾದಬಾರ್ದು, ತುಂಬ ಲೈಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಆ ಹಿಟ್ಟು ಚೆನ್ನಾಗಿ ಮಿಶ್ರ ಆಗಬೇಕು. ಆ ರೀತಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ನಾದಿದ್ರೆ ಅದು ತುಂಬ ಗಟ್ಟಿಯಾಗೋಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಇಲ್ಲಿ ಮೃದುವಾಗಿ ಕಲಿಸ್ಕೋಬೇಕು. ಹಾಗೆ ಈ ಹಿಟ್ಟು ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ. ಈಗ ಒಂದು ಬಟ್ಟೆಯಿಂದ ಮುಚ್ಚಿಡ್ತಾ ಇದ್ದೀನಿ. ಒಂದು 15ರಿಂದ 20 ನಿಮಿಷ ಈ ರೀತಿ ಅದು ನೆನೆಯೋದಕ್ಕೆ ಬಿಡಬೇಕು. ಈಗ ನೋಡಿ, ಒಂದು 20 ನಿಮಿಷ ಆಗಿದೆ. ಈ ಹಿಟ್ಟು ಚೆನ್ನಾಗಿ ಬಂದಿದೆ. ಈಗ ಇದನ್ನು ಇನ್ನೊಂದು ಸರಿ ಈ ರೀತಿ ಸ್ವಲ್ಪ ಮೃದುವಾಗಿ ನಾದ್ಕೊಂಡು ನಂತರ ಈ ರೀತಿ 2 ಉಂಡೆಗಳು ಮಾಡ್ಕೊಂಡಿದ್ದೀನಿ. ಈಗ ಒಂದು ಉಂಡೆನ ಈ ರೀತಿ ಒತ್ಕೊತಾ ಇದ್ದೀನಿ. ಈ ರೀತಿ ಸಮವಾಗಿ ಒತ್ತಬೇಕು. ಹಾಗೆ ಇಲ್ಲಿ ಹಿಟ್ಟೇನೋ ಅದ್ದುಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ತುಪ್ಪದಲ್ಲಿ ಕಲಸಿರೋದ್ರಿಂದ ಜಿಡ್ನಂಶ ಜಾಸ್ತಿ ಇದೆ. ಹಾಗಾಗಿ ಈಗ ನೋಡಿ, ಎಡ್ಜಸ್ನೆಲ್ಲ ಈ ರೀತಿ ಒಂದು ಚಾಕು ಅಥವಾ ಈ ರೀತಿ ಕಟ್ಟೋ ಸಹಾಯದಿಂದ ಈ ರೀತಿ ತಕ್ಕೊಂಬಿಟ್ಟು ನಂತರ ನಮಗೆ ಶಂಕರಪೋಳಿ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಈಗ ನೋಡಿ, ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಬೇಕಂದರೆ ಡೈಮಂಡ್ ಶೇಪಲ್ಲಿ ಕೂಡ ಕಟ್ ಮಾಡ್ಕೋಬೋದು. ಈ ರೀತಿ ಸಮವಾಗಿ ಕಟ್ ಮಾಡಿಕೊಂಡು ನೋಡಿ, ಇಲ್ಲಿ ಎಷ್ಟು ತಿಕ್ನೆಸ್ ಇದೆ. ಈ ರೀತಿ ತಿಕ್ಕಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಶಂಕರಪೋಳಿ. ಈಗ ಈ ರೀತಿ ಕಟ್ ಮಾಡಿಕೊಂಡು ನಂತರ ಈಗಾಗಲೇ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಅದು ಹದವಾಗಿ ಕಾದಿದೆ. ಇಲ್ಲಿ ಎಣ್ಣೆ ಕೂಡ ಅಷ್ಟೇ ತುಂಬ ಜಾಸ್ತಿ ಕಾಯಬಾರ್ದು, ಮೀಡಿಯಮ್ ಆಗಿ ಕಾದಿದ್ರೆ ಸಾಕು. ನಂತರ ಮೀಡಿಯಮ್ ಫ್ಲೇಮಲ್ಲೇ ಈ ಶಂಕರಪೋಳಿನ ಕರ್ಕೋಬೇಕು. ಈ ರೀತಿ ಕಟ್ ಮಾಡ್ಕೊಂಡಿರೋಂಥ ಪೀಸಸ್ನ ಒಂದೊಂದಾಗಿ ಹಾಕ್ಕೋಬೇಕು. ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಕರೆದಷ್ಟು ಅದು ಒಳಗಡೆಯಿಂದ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯುತ್ತೆ. ಉರಿ ಜಾಸ್ತಿ ಆದರೆ ಏನಾಗುತ್ತೆ, ಮೇಲೆ ಸೀದಂಗಾಗುತ್ತೆ, ಹಾಗೆ ಒಳಗಡೆ ಕೂಡ ಬೆಂದಿರಲ್ಲ. ಹಾಗೆ ಇಲ್ಲಿ ಸಕ್ಕರೆನ ಈ ಹಿಟ್ಟಿಗೆ ಹಾಕಿ ಕಲಸಿರೋದ್ರಿಂದ ಈ ಉರಿ ಜಾಸ್ತಿ ಆದರೆ ಏನಾಗುತ್ತೆ, ಮೇಲಿಂದ ಬೇಗ ಸೀದಂಗಾಗೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಅಥವಾ ಸಣ್ಣ ಉರಿನಲ್ಲೇ ಕೂಡ ಕರ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ಇದು ಆಲ್ಮೋಸ್ಟ್ ಆಗಿದೆ. ಹಾಗೆ ಈಗ ಕರಿಯೋವಾಗ ಈ ರೀತಿ ಕೈ ಆಡ್ತಾ ಇದ್ದರೆ ಅದು ಎಲ್ಲ ಕಡೆ ಸಮವಾಗಿ ಬೇಯುತ್ತೆ, ಹದವಾಗಿ ಚೆನ್ನಾಗಿ ಬೆಂದಿರುತ್ತೆ. ಈಗ ನೋಡಿ, ಇದು ಕರ್ಕೊಂಡಿದ್ದಾಗಿದೆ. ಈಗ ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಂಬಿಡೋಣ. ನಾನು ಈ ರೀತಿ ಜಾಲರಕ್ಕೆ ತಕ್ಕೊತಾ ಇದ್ದೀನಿ. ಈ ರೀತಿ ಜಾಲರಕ್ಕೆ ತಕ್ಕೊಂಡ್ರೆ ಡೈರೆಕ್ಟಾಗಿ ಎಕ್ಸ್ಟ್ರಾ ಇರೋಂಥ ಎಣ್ಣೆ ಎಲ್ಲ ಚೆನ್ನಾಗಿ ಒಟ್ಟೋಗುತ್ತೆ. ಹೀಗೆ ಎಲ್ಲ ಶಂಕರಪೋಳಿನ ತಕ್ಕೊಂಡ್ರೆ ಗರಿಗರಿಯಾದಂಥ ಸಿಹಿಯಾದಂಥ ಶಂಕರಪೋಳಿ ತಿನ್ನೋದಕ್ಕೆ ಸಿದ್ಧ ಆಗಿದೆ. ಹೀಗೆ ಈ ಜಾಲರದಿಂದ ತೆಗೆದು ನಂತರ
ಇದನ್ನು ಬೇಕಾದ್ರೆ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೋಬೋದು. ಈ ರೀತಿ ಜಾಲರದಲ್ಲಿ ತಗೊಂಡಿರೋದ್ರಿಂದ ಅದೇನು ಎಣ್ಣೆ ಅಂಶ ಇರೋದಿಲ್ಲ. ಹಾಗೆ ಈ ರೀತಿ ಮಾಡಿ ಸ್ವಲ್ಪ ತಣ್ಣಗಾದ ನಂತರ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಇಟ್ಕೊಂಬಿಟ್ರಂತೂ ಸುಮಾರು 15ರಿಂದ 20 ದಿವಸದ ತನಕ ತುಂಬಾ ಚೆನ್ನಾಗಿರುತ್ತೆ ಈ ಶಂಕರಪೊಳಿ ತಿನ್ನೋದಕ್ಕೆ. ಹಾಗೆ ತಿನ್ನೋದಕ್ಕೆ ಸ್ವೀಟ್ ಕೂಡ ಅಷ್ಟೇ ತುಂಬ ಮೈಲ್ಡಾಗಿರುತ್ತೆ, ಹಾಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಒಂದು ಮುರಿದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಲೇಯರ್ಸ್ ಬಂದಿದೆ ಒಳಗಡೆ. ಹಾಗೆ ಹೊರಗಡೆಯಿಂದ ಅಷ್ಟೇ ಕೂಡ ಕ್ರಿಸ್ಪಿಯಾಗಿದೆ, ಒಳಗೂ ಕೂಡ ಅಷ್ಟೇ ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತಾ? ಹಾಗಿದ್ರೆ ಖಂಡಿತ ಟ್ರೈ ಮಾಡಿ, ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ. ಹಾಗೆ ಇನ್ನೂ ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪೂಯಾಸ್ ಕಿಚನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.